ಪ್ರಯಾಗ್ರಾಜ್ನ ಮಹಾಕುಂಭ ಮೇಳಕ್ಕೆ ಇವತ್ತು 7ನೇ ದಿನ. ಮುಖ್ಯವಾಗಿ ಇವತ್ತು ವಾರಾಂತ್ಯದ ಭಾನುವಾರ ಆಗಿರೋ ಕಾರಣದಿಂದಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಕ್ತಾದಿಗಳು ತ್ರಿವೇಣಿ ಸಂಗಮಕ್ಕೆ ಬಂದು ಪವಿತ್ರ ಸ್ನಾನವನ್ನ ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾರಾಂತ್ಯದಲ್ಲಿ ಭಕ್ತಾದಿಗಳು ಜನರು ಬರೋದ್ರಿಂದಾಗಿ ಅವರ ಅನುಕೂಲಕ್ಕಾಗಿ ಹೊಸ ಘಾಟ್ಗಳನ್ನು ಕೂಡ ನಿರ್ಮಾಣ ಮಾಡಲಾಗ್ತಾ ಇದೆ. ಅಲ್ಲಲ್ಲಿ ತ್ರಿವೇಣಿ ಸಂಗಮದ ಬಳಿ ಜನರಿಗೆ ಸ್ನಾನ ಮಾಡ್ಲಿಕ್ಕೆ ಈಗ ಅವಕಾಶವನ್ನು ಕೂಡ ನೀಡಲಾಗ್ತಾ ಇದೆ. ಇಲ್ಲಿ ತಾವು ನೋಡಬಹುದು, ಇಲ್ಲಿ ಹೊಸದಾಗಿನೇ ಈಗ ಒಂದು ಘಾಟ್ ಅನ್ನು ನಿರ್ಮಾಣ ಮಾಡಿ ಜನರಿಗೆ ಭಕ್ತಾದಿಗಳಿಗೆ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನವನ್ನ ಮಾಡಲಿಕ್ಕೆ ಪುಣ್ಯ ಸ್ನಾನವನ್ನ ಮಾಡಲಿಕ್ಕೆ ಅವಕಾಶವನ್ನ ನೀಡಲಾಗ್ತಾ ಇದೆ. ಈ ಒಂದು ನದಿ ದಡದಲ್ಲೇ ಜನರಿಗೆ ಸ್ನಾನವನ್ನ ಮಾಡಿದ ಬಳಿಕ ತಮ್ಮ ಬಟ್ಟೆಯನ್ನು ಬದಲಾಯಿಸಿಕೊಳ್ಳಿಕ್ಕೂ ಕೂಡ ತಾತ್ಕಾಲಿಕವಾಗಿ ಕೊಠಡಿಗಳನ್ನು ಕೂಡ ನಿರ್ಮಾಣವನ್ನ ಮಾಡಿದ್ದಾರೆ. ಇದೇ ರೀತಿಯಲ್ಲಿ ಇದು ಬಲಭಾಗದಲ್ಲಿ ಈ ರೀತಿಯಾಗಿ ತಾತ್ಕಾಲಿಕ ಘಾಟನ ನಿರ್ಮಾಣ ಮಾಡಲಾಗಿದೆ. ಅದೇ ರೀತಿಯಲ್ಲಿ ನನ್ನ ಎಡಭಾಗದಲ್ಲೂ ಕೂಡ ಈಗ ಮತ್ತೊಂದು ಹೊಸದಾಗಿ ತಾತ್ಕಾಲಿಕ ಘಾಟನ ನಿರ್ಮಾಣ ಮಾಡುವಂತ ಕೆಲಸ ಕೂಡ ನಡೀತಾ ಇದೆ. ಇಲ್ಲಿ ತಾವು ನೋಡಬಹುದು, ಟ್ರ್ಯಾಕ್ಟರ್ಗಳು ಮತ್ತು ಜೆಸಿಬಿಗಳ ಮೂಲಕ ಹೊಸದಾಗಿ ಘಾಟನ ನಿರ್ಮಾಣ ಮಾಡಲಾಗ್ತಾ ಇದೆ. ಭಕ್ತರು ಮುಖ್ಯವಾಗಿ ಜನವರಿ 29ರ ಮೌನಿ ಅಮಾವಾಸ್ಯೆಯಂದು ಹೆಚ್ಚಿನ ಸಂಖ್ಯೆಯಲ್ಲಿ ತ್ರಿವೇಣಿ ಸಂಗಮಕ್ಕೆ ಪ್ರಯಾಗ್ರಾಜ್ಗೆ ಬರ್ತಾರೆ, ಮಹಾಕುಂಭ ಮೇಳಕ್ಕೆ ಬರ್ತಾರೆ. ಜನವರಿ 29ನೇ ತಾರೀಕು 8 ರಿಂದ 9 ಕೋಟಿ ಜನ ಭಕ್ತಾದಿಗಳು ಮೌನಿ ಅಮಾವಾಸ್ಯೆಯಂದು ಪುಣ್ಯ ಸ್ನಾನವನ್ನ ಮಾಡ್ಲಿಕ್ಕೋಸ್ಕರನೇ ತ್ರಿವೇಣಿ ಸಂಗಮಕ್ಕೆ ಬರ್ತಾರೆ. ಹಾಗಾಗಿ ಅವತ್ತಿನ ಜನದಟ್ಟಣೆಯನ್ಗೆ ನಿಯಂತ್ರಿಸಲಿಕ್ಕೋಸ್ಕರ ಮತ್ತು ಅವರಿಗೆ ಅನುಕೂಲ ಮಾಡ್ಕೊಳ್ಳಿಕ್ಕೋಸ್ಕರನೇ ಈಗ ಹೊಸದಾಗೂ ಕೂಡ ಘಾಟ್ಗಳನ್ನ ಇಲ್ಲಿ ಈ ರೀತಿಯಾಗಿ ನಿರ್ಮಾಣವನ್ನ ಮಾಡಲಾಗ್ತಾ ಇದೆ. ಜೊತೆಗೆ ನದಿಯಿಂದ ಸ್ವಲ್ಪ ಮುಂಭಾಗದಲ್ಲಿ ಫ್ಲೋಟಿಂಗ್ ಬ್ರಿಡ್ಜ್ ಗಳನ್ನು ಕೂಡ ನಿರ್ಮಾಣ ಮಾಡಲಾಗ್ತಾ ಇದೆ. ಆ ಫ್ಲೋಟಿಂಗ್ ಬ್ರಿಡ್ಜ್ ಇಂದ ಮುಂಭಾಗಕ್ಕೆ ಯಾರು ಕೂಡ ಜನ ಹೋಗಬಾರ್ದು, ಅದರ ಒಳಭಾಗದಲ್ಲೇ ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನ ಮಾಡಬೇಕು ಅಂತ ಹೇಳಿ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಯಾಕಂದ್ರೆ ಮುಂದೆ ಹೋದ್ರೆ ನದಿ ಹೆಚ್ಚು ಆಳ ಇರುತ್ತೆ, ನದಿಯಲ್ಲಿ ಜನ ಕೊಚ್ಕೊಂಡು ಹೋಗಬಹುದು. ಹಾಗಾಗಿ ಅವರ ಪ್ರಾಣ ರಕ್ಷಣೆಯ ದೃಷ್ಟಿಯಿಂದಲೂ ಕೂಡ ಈ ಒಂದು ಫ್ಲೋಟಿಂಗ್ ಬ್ರಿಡ್ಜ್ ಗಳನ್ನ ನಿರ್ಮಾಣ ಮಾಡಲಾಗುತ್ತೆ. ಈ ಫ್ಲೋಟಿಂಗ್ ಬ್ರಿಡ್ಜ್ ನ ಬಳಿನಲ್ಲೇ ಪೊಲೀಸರು, NDRF, SDRF ನ ಸಿಬ್ಬಂದಿ ಕೂಡ ಇರ್ತಾರೆ. ಜನರಿಗೆ ಯಾರಿಗಾರು ಏನಾದ್ರು ತೊಂದರೆ ಆದ್ರೆ ತಕ್ಷಣವೇ ಅವರ ನೆರವಿಗೆ ಧಾವಿಸ್ತಾರೆ ಮತ್ತು ಜನರ ರಕ್ಷಣೆಯನ್ನು ಮಾಡುವಂತ ಕೆಲಸವನ್ನು ಕೂಡ NDRF, SDRF ನ ಸಿಬ್ಬಂದಿ ಮಾಡ್ತಾರೆ. ಹೀಗೆ ಅಲ್ಲಲ್ಲಿ ಹೊಸದಾಗಿ ತಾತ್ಕಾಲಿಕ ಘಾಟ್ಗಳನ್ನ ನಿರ್ಮಾಣ ಮಾಡುವಂತ ಕೆಲಸ ಈಗಲೂ ಕೂಡ ನಡೀತಾ ಇದೆ. ಈಗ ಮುಖ್ಯವಾಗಿ ಜನವರಿ 13 ಮತ್ತು 14ರಂದು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿದ್ರು. ಮೊದಲ ದಿನವೇ 1.5 ಕೋಟಿ ಜನ ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ. ಬಳಿಕ 2ನೇ ದಿನ 3.5 ಕೋಟಿಯಷ್ಟು ಜನ ಪುಣ್ಯ ಸ್ನಾನವನ್ನು ಕೂಡ ಮಾಡಿದ್ದಾರೆ. ನಿನ್ನೆ ಶನಿವಾರವೂ ಕೂಡ ಕೋಟಿಗಟ್ಟಲೆ ಸಂಖ್ಯೆಯಲ್ಲಿ ಜನ ಬಂದು ಈ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ. ಈಗ ಜನವರಿ 29ನೇ ತಾರೀಕು ಮೌನಿ ಅಮಾವಾಸ್ಯೆ, ಅದಾದ ಬಳಿಕ ಫೆಬ್ರವರಿ 3ನೇ ತಾರೀಕು, ಜೊತೆಗೆ ಫೆಬ್ರವರಿ 26ರ ಮಹಾಶಿವರಾತ್ರಿ ಎಂದು ಕೂಡ ಕೋಟಿಗಟ್ಟಲೆ ಜನ ಈ ಒಂದು ಪುಣ್ಯದ ದಿನಗಳಂದು ಬಂದು ಇಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಾರೆ. ಅವರ ಅನುಕೂಲಕ್ಕಾಗಿಯೇ ಈಗ ಹೊಸದಾಗಿ ಘಾಟ್ಗಳನ್ನ ನಿರ್ಮಾಣ ಮಾಡೋದು, ಅವರಿಗೆ ಬಟ್ಟೆನ ಬದಲಾಯಿಸಿಕೊಳ್ಳಿಕ್ಕೆ ಬೇಕಾದಂತಹ ಕೊಠಡಿಗಳನ್ನು ಕೂಡ ಈ ನದಿ ದಡದಲ್ಲಿ ನಿರ್ಮಾಣ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಇಲ್ಲಿ ತಾವು ನೋಡಬಹುದು, ಒಂದು ಫ್ಲೋಟಿಂಗ್ ಬ್ರಿಡ್ಜ್ ನ ನಿರ್ಮಾಣವನ್ನ ಮಾಡಿದ್ರೆ. ಫ್ಲೋಟಿಂಗ್ ಬ್ರಿಡ್ಜ್ ನ ಮೇಲ್ಭಾಗದಲ್ಲಿ NDRF, SDRF ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ಇದ್ದಾರೆ. ಅವರ ಬಳಿ ಒಂದು ಮೋಟಾರ್ ಬೋಟ್ ಕೂಡ ಇದೆ. ಯಾರಾದ್ರೂ ಕೂಡ ಜನರು ಈ ಸ್ನಾನ ಮಾಡುವಂತ ಸಂದರ್ಭದಲ್ಲಿ ಏನಾದ್ರೂ ನದಿ ನೀರಿನಲ್ಲಿ ಮುಳುಗ್ತಾ ಇದ್ದಾರೆ ಅಥವಾ ಕೊಚ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ಒಂದು ಸುದ್ದಿ ಗೊತ್ತಾದ್ರೆ ಅಥವಾ ಅವ್ರು ನೋಡಿದ್ರೆ ತಕ್ಷಣವೇ ಅವರ ನೆರವಿಗೆ ಈ ಒಂದು ಮೋಟಾರ್ ಬೋಟ್ ನಲ್ಲಿ ಧಾವಿಸ್ತಾರೆ. ಆ ಮೂಲಕ ಆ ಭಕ್ತಾದಿಗಳನ್ನ, ಜನರನ್ನ ರಕ್ಷಿಸತಕ್ಕಂತ ಕೆಲಸವನ್ನು ಕೂಡ ಇಲ್ಲಿನ ರಕ್ಷಣಾ ಸಿಬ್ಬಂದಿ ಕೂಡ ಮಾಡ್ಲಿಕ್ಕೆ ಸಜ್ಜಾಗಿದ್ದಾರೆ. ಇದೇ ರೀತಿಯಾದಂತಹ ವ್ಯವಸ್ಥೆ ಇಲ್ಲಿ ದಿನದ 24 ಗಂಟೆ ಕೂಡ ಇರುತ್ತೆ. ಭಕ್ತಾದಿಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದಂತೆ ಇಲ್ಲಿ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಈ ಭಾಗದಲ್ಲೂ ಕೂಡ ನೋಡಬಹುದು, ಇನ್ನೊಂದು ಮೋಟರ್ ಬೋಟ್ ಕೂಡ ಇಲ್ಲಿದೆ. ಈ ಒಂದು ಮೋಟರ್ ಬೋಟ್ ನ ಮೂಲಕವೇ ಜನರನ್ನ ರಕ್ಷಣೆ ಮಾಡ್ಲಿಕ್ಕೆ ಕೂಡ ಇಲ್ಲಿನ ರಕ್ಷಣಾ ಸಿಬ್ಬಂದಿ ಸದಾ ಸಿದ್ಧವಾಗಿದ್ದಾರೆ. ಈ ಒಂದು ನದಿ ದಡದಲ್ಲೇ ಸಾಕಷ್ಟು ಟೆಂಟ್ ಗಳನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಮುಖ್ಯವಾಗಿ ಇಲ್ಲಿ ದೂರದಿಂದ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಅವರುಗಳಿಗೆ ಹೋಟೆಲ್, ಲಾಡ್ಜ್ ಗಳಲ್ಲಿ ರೂಮ್ ನ ವ್ಯವಸ್ಥೆ ಸಿಗೋದಿಲ್ಲ. ಹಾಗಾಗಿ ಅವರಿಗೆ ಇಲ್ಲಿ ಟೆಂಟ್ ಗಳಲ್ಲಿ ಉಳಿದುಕೊಳ್ಳುವಂತ ವ್ಯವಸ್ಥೆಯನ್ನು ಕೂಡ ಉತ್ತರ ಪ್ರದೇಶ ಸರ್ಕಾರ, ಪ್ರಯಾಗ್ರಾಜ್ ಜಿಲ್ಲಾಡಳಿತ ಮಾಡಿದೆ. ಗಂಗಾ ನದಿಯ ದಡದ ಉದ್ದಕ್ಕೂ ಕೂಡ ಈ ರೀತಿಯಾಗಿ ತಾತ್ಕಾಲಿಕ ಟೆಂಟ್ ಗಳನ್ನ ನಿರ್ಮಾಣ ಮಾಡಲಾಗಿದೆ. ಸುಮಾರು 1.5 ಲಕ್ಷಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಟೆಂಟ್ ಗಳನ್ನ ನಿರ್ಮಾಣ ಮಾಡಲಾಗಿದೆ. ಈ ಒಂದು ಟೆಂಟ್ ಗಳಲ್ಲೇ ಉಳ್ಕೊಂಡು ಗಂಗಾ ನದಿಯ ತಟಕ್ಕೆ ಬಂದು ತ್ರಿವೇಣಿ ಸಂಗಮಕ್ಕೆ ಬಂದು ಜನ ಪುಣ್ಯ ಸ್ನಾನವನ್ನ, ಅಮೃತ ಸ್ನಾನವನ್ನ ಮಾಡಬಹುದು. ಇವತ್ತು ಕೂಡ ತಾವು ನೋಡಬಹುದು, ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಈಗಾಗಲೇ ಬಂದು ಇಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಮಹಾಕುಂಭ ಮೇಳ 144 ವರ್ಷಗಳಿಗೊಮ್ಮೆ ಬರುವಂತಹ ಮೇಳ. ಹಾಗಾಗಿ ಈ ಒಂದು ಪುಣ್ಯದ ಕುಂಭ ಮೇಳದಲ್ಲಿ ಸ್ನಾನವನ್ನ ಮಾಡಿದ್ರೆ ನಮಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ, ಪಾಪಕೃತ್ಯಗಳ ನಿವಾರಣೆ ಆಗುತ್ತೆ ಅನ್ನುವ ನಂಬಿಕೆ ಸನಾತನ ಧರ್ಮದಲ್ಲಿ, ಹಿಂದೂ ಧರ್ಮದಲ್ಲಿ ಇದೆ. ಈ ಕಾರಣಕ್ಕಾಗಿಯೇ ಹೆಚ್ಚಿನ ಸಂಖ್ಯೆಯಲ್ಲಿ, ಕೋಟಿಗಟ್ಟಲೆ ಸಂಖ್ಯೆಯಲ್ಲಿ ಜನ ಬಂದು ಈಗ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ, ಅಮೃತ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಬೈರೇಶ್ ಟಿಪ್ಟೂರ್ ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಪ್ರಯಾಗ್ರಾಜ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.